ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಮ್ಯಾ ರುಕ್ಮಿಣಿ ವಿಜಯಲಕ್ಷ್ಮಿ ಕೇಸ್ ಬಳಿಕವೂ ಪುಂಡರು ಎಚ್ಚೆತ್ತುಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೋರ್ವ ನಟಿಗೆ ಅಶ್ಲೀಲವಾಗಿ ಟಾರ್ಚರ್ ಕೊಟ್ಟಿದ್ದಾರೆ. ಸೀರಿಯಲ್ ನಟಿ ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಸಿಂಧೋಗಿಗೆ ಕಿರುಕುಳವನ್ನ ನೀಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಸಾಲು ಕಾಮೆಂಟ್, ಮೆಸೇಜ್ ಕಾಟ, ನಿಂದನೆ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ನಿಂದನೆ, ಮಾನಹಾನಿಯಾಗುವಂತಹ ಕಾಮೆಂಟ್ ಹಾಕ್ತಾ ಇದ್ದಾರೆ. ಪರಿಚಯಸ್ಥ ಮನ್ನತ್ ನಕೂಲ್ ಎಂಬಾತ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಮೇಲೆ ಸಂಜಯ್ ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಐಶ್ವರ್ಯ ಸಿಂಧೋಗಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾನೆ ಈ ಮನ್ನತ್ ನಕೂಲ್. ಈತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕಾಮೆಂಟ್, ಮೆಸೇಜ್ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ದಾನೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಿದೆ ಅಂತ ದೂರು ನೀಡಿದ್ದಾರೆ ಐಶ್ವರ್ಯ. 2022ರಲ್ಲೂ ಇದೇ ರೀತಿ ಕಿರುಕುಳ ನೀಡಿದ್ದ ಅನುಮಾನಿತ ವ್ಯಕ್ತಿ. ದೂರು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ಈಗ ಪೊಲೀಸರು. ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ನಟಿ ರಮ್ಯಾ ಅವರ ವಿರುದ್ಧ ಕೆಟ್ಟ ಅಶ್ಲೀಲ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅವರಿಬ್ಬರು ಸರಿಯಾಗಿ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿದರು. ಬಟ್ ಅದಾದ ನಂತರವೂ ಈ ಕೂಡ ಇಂಥ ಕಿಡಿಗೇಡಿಗಳು ಪಾಠ ಕಲಿತಾ ಇಲ್ಲ. ಈಗ ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಸಿಂಧೋಗಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಸಾಲು ಕೆಟ್ಟ ಕಾಮೆಂಟ್ಗಳು, ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರಂತೆ. ಬೇರೆ ಯಾರೂ ಅಲ್ಲ, ಇವರ ಪರಿಚಯಸ್ಥಾನೆ, ಅದು ಕೂಡ ಫ್ಯಾಮಿಲಿ ಫ್ರೆಂಡ್ ಅಂತೆ ಈತ, ಮನ್ನತ್ ನಕೂಲ್ ಅಂತೆ ಆತನ ಹೆಸರು. ಸೊ ಅವನ ಮೇಲೆ ಈಗ ಐಶ್ವರ್ಯ ಸಿಂಧೋಗಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕಮೆಂಟ್ ಜೊತೆಗೆ ಮೆಸೇಜ್ ಮಾಡಿ ಕಿರುಕುಳವನ್ನು ಕೊಡ್ತಾ ಇದ್ದಾನೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ದೂರನ್ನು ಕೊಟ್ಟಿದ್ದಾರೆ ಐಶ್ವರ್ಯ. 2022ರಲ್ಲೂ ಇದೇ ರೀತಿ ಕಿರುಕುಳವನ್ನು ನೀಡಿದ್ದ ಅನುಮಾನಿತ ವ್ಯಕ್ತಿ. ಸೊ ದೂರು ದಾಖಲಿಸಿಕೊಂಡು ಈಗ ತನಿಖೆ ಶುರು ಮಾಡಿದ್ದಾರೆ ಪೊಲೀಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಷ್ಟೇ ಪಾಠ ಕಲಿಸೋದಕ್ಕೆ ಟ್ರೈ ಮಾಡಿದರೂ ಕೂಡ ಈ ಅಶ್ಲೀಲ ಕಮೆಂಟ್ ಮಾಡೋರು ಪಾಠನೇ ಕಲಿತಾ ಇಲ್ಲ ಅಂತ ಆಯಿತು. ಯಾಕೆಂತ ಅಂದರೆ ಈ ಹಿಂದೆ ದರ್ಶನ್ ಪತ್ನಿ ಆಗಿರ್ಬೋದು, ಜೊತೆಗೆ ರಮ್ಯಾ ಅವರು ಕೂಡ ಕ್ರಮ ತೆಗೆದುಕೊಂಡಿದ್ರು. ಈಗ ನೋಡಿದರೆ ಐಶ್ವರ್ಯ ಸಿಂಧೋಗಿ ಇವರೇನೋ ಪರಿಚಯಸ್ಥರಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಏನೋ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ನಾವು ನೋಡಿದ್ವಿ. ಇದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ರಮ್ಯಾ ಆಗಿರ್ಬೋದು, ನಟಿ ಅವರೆಲ್ಲ ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿ ಆ ನಂತರ ಏನು ಕೋರ್ಟ್ ನಲ್ಲೂ ಕೂಡ ಬೇಲ್ ಆಗದಲ್ಲೂ ಕೂಡ ಒದ್ದಾಡ್ತಿರುವಂತ ಆರೋಪಿಗಳನ್ನು ಕೂಡ ನಾವು ನೋಡಿದೀವಿ. ಅದಿದ್ರೂ ಕೂಡ ಇಲ್ಲಿ ಕೆಲ ಕಿಡಿಗೇಡಿಗಳು ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಏನು ಬ್ರೇಕ್ ಹಾಕ್ದಲೆ ಪ್ರತಿದಿನ ಕೂಡ ಯಾವ್ದಾದ್ರು ಒಂದು ಏನು ಮೆಸೇಜ್ ಮಾಡುವಂಥದ್ದು, ಕೆಟ್ಟ ಕಮೆಂಟ್ಸ್ ಹಾಕುವಂಥದ್ದು, ಪರ್ಸನಲಿ ಟಾರ್ಗೆಟ್ ಮಾಡುವಂಥದ್ದು ಈ ರೀತಿಯಾಗಿ ಮಾಡಿದ್ರೆ, ಇದೇ ರೀತಿಯಾಗಿ ಈಗಾಗಲೇ ಐಶ್ವರ್ಯ ಸಿಂಧೋಗಿ ಏನಿದ್ದಾರೆ ಅವರು ಕೂಡ ಏನು ನಟಿ ಕೂಡ ಅಂತಾನು ಕೂಡ ಹೇಳಲಾಗ್ತಿರುವಂಥದ್ದು. ಅವರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಕಾಟ ಹೆಚ್ಚಾಗಿತ್ತು. ಅಂದ್ರೆ ಗೊತ್ತಿರುವಂತ ಪರಿಚಯಸ್ಥರೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಕೆಲವೊಂದು ಬಾರಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಕೂಡ ಬಂದು ಹೇಳ್ಕೊಂಡಿದ್ರು. ಆದ್ರೆ ಈಗ ಆ ಒಂದು ವಿಚಾರ ಈಗ ಏನು ತಾರಕಕ್ಕೇರಿ ಈಗ ಅವರನ್ನು ಕೂಡ ಏನು ಟಾರ್ಗೆಟ್ ಮಾಡಿ ಈಗ ಪರ್ಸನಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತಾನು ಕೂಡ ಈಗಾಗಲೇ ಐಶ್ವರ್ಯ ಸಿಂಧೋಗಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಏನು ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಈಗಾಗಲೇ FIR ಕೂಡ ಆಗಿರುವಂತದ್ದು. ಈಗಾಗಲೇ ಆರೋಪಿಗಳ ವಿರುದ್ಧ 66C ಅಡಿಯಲ್ಲೂ ಕೂಡ ಈಗಾಗಲೇ ಪ್ರಕರಣವನ್ನು ಕೂಡ IT ಆಕ್ಟ್ ಅಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆರೋಪಿಗಳಿಗೆ ಕೂಡ ಹುಡುಕಾಟವನ್ನು ಕೂಡ ಸದ್ಯ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ವಿಚಾರಕ್ಕೆ ಅಂದ್ರೆ ಇಲ್ಲಿ ಅವರು ಮಾಡಿದಂತಹ ಕಮೆಂಟ್ ಏನಿದೆ ಅದು ಕೂಡ ಈಗಾಗಲೇ ಡಿಲೀಟ್ ಮಾಡಿದ್ದಾರೆ, ಮತ್ತೆ ಅಕೌಂಟ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರು ಮತ್ತೆ ಅವರ ಹಿನ್ನೆಲೆ ಏನು, ಯಾವ್ಯಾವ ಅಕೌಂಟ್ ಯೂಸ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಆರೋಪಿಗಳೇನಿದ್ರೆ ಅವ್ರಿಗಾಗೂ ಕೂಡ ಈಗಾಗಲೇ ಸಂಜಯ್ ನಗರ ಪೊಲೀಸರು ಕೂಡ ಬಲೆಯನ್ನ ಬೀಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಇನ್ನು ಯಾವುದೇ ಆರೋಪಿಗಳು ಕೂಡ ಅರೆಸ್ಟ್ ಆಗಿಲ್ಲ. ಸೊ ಹೀಗಾಗಿ ಇವರ ಸ್ಟೇಟ್ಮೆಂಟ್ ಮತ್ತೆ ಇವರ ಹತ್ರ ತಗೊಳ್ಳುವಂತ ಎಲ್ಲ ಕೆಲವೊಂದು ಪೂರಕವಾದಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ಪೊಲೀಸರು ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಪೊಲೀಸರು ಮುಂದಾಗ್ತದಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.